ಮೆಗಾ ಫೋಕಸ್ನ ಇವತ್ತಿನ ಎರಡನೆಯ ಸುದ್ದಿ ಅದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟದ್ದು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಈ ಸಂದರ್ಭದಲ್ಲಿ ಸ್ವೀಕರಿಸಿದ ಮೇಲೆ ಅವರ ಇಡೀ ರಾಜಕೀಯ ನಡೆಗಳು ಹೇಗಿವೆ ನೀವು ಯೋಚನೆ ಮಾಡಿದಿರಾ? ಮುಖ್ಯಮಂತ್ರಿಗಳನ್ನು ನೋಡಿದರೆ ಏನು ಅನಿಸುತ್ತೆ? ಅವರು ಯಾವ ಸಂದೇಶವನ್ನು ಕರ್ನಾಟಕದ ಜನತೆಗೆ ಕೊಡ್ತಾ ಇದ್ದಾರೆ? ಇದು ಬಹಳ ಕುತೂಹಲಕರವಾದ್ದು. ಡಿ ಕೆ ಶಿವಕುಮಾರ್ ಬಹಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ದು, ನಾನು ಎಲ್ಲರಂತಲ್ಲ, ನಾನೇ ಬೇರೆ, ನನ್ನ ದಾರಿಯೇ ಬೇರೆ. ಇದು ಅವರ ಮೊದಲ ಸಂದೇಶ. ಎರಡನೇ ಸಂದೇಶ, ನಾನು ಯಾವ ಕಾರಣಕ್ಕೂ ಕೂಡ ನಾನು ತಲೆಬಾಗಲ್ಲ. ಎರಡನೇ ಸಂದೇಶ. ಮೂರನೇ ಸಂದೇಶ, 2028 ಚುನಾವಣೆಯ ನಂತರವೂ ನಾನೇ ಈ ರಾಜ್ಯದ ಮುಖ್ಯಮಂತ್ರಿ. ಇದು ಅಹಂಕಾರದ ಮಾತು ಅಥವಾ ಅವರ ಬದ್ಧತೆಯ ಮಾತು, ಅವರ ನಿಶ್ಚಲ ಮನಸ್ಥಿತಿಯ ಮಾತು ಗೊತ್ತಿಲ್ಲ ನನಗೆ. ಸೊ ಈ ಸಂದೇಶವನ್ನು ಕೊಡ್ತಿದ್ದಾರೆ. ಮೊದಲನೇದಾಗಿ ಅವರು ಅವರ ಸ್ವಕ್ಷೇತ್ರ ಕನಕಪುರಕ್ಕೆ ನೀಡಿದಂಥ ಭೇಟಿ, ಅಲ್ಲಿ ಅವರು ಆಡಿರುವಂಥ ಮಾತುಗಳು, ಇದೆಲ್ಲ ಬಹಳ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ. ಅವರ ನಡೆ ಏನು ಅನ್ನೋದನ್ನು ತಿಳಿಸೋದಕ್ಕೆ ಅವರು ಬಹಳ ಸ್ಪಷ್ಟವಾಗಿ ತಮ್ಮ ಮತದಾರರಿಗೆ ಹೇಳಿದ್ದಾರೆ, ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನನ್ನ ಆಡಳಿತ ಕೇವಲ 2 ವರ್ಷಕ್ಕೆ ಮುಗಿಯಕೂಡದು, ನಾನು 28ಕ್ಕೂ ನಾನೇ ಮುಖ್ಯಮಂತ್ರಿ ಆಗಬೇಕು, ಅದಕ್ಕೆ ನಿಮ್ಮ ಬೆಂಬಲ ಬೇಕು. ಇಡೀ ಅವರು ಈ ಪ್ರವಾಸದಲ್ಲಿ, ಸ್ವಕ್ಷೇತ್ರ ಪ್ರವಾಸದಲ್ಲಿ ಅವರು ಪಕ್ಷದ ಒಳಗಡೆ ಇರುವವರಿಗೂ ಸಂದೇಶ ಕೊಟ್ಟಿದ್ದಾರೆ, ಪಕ್ಷದ ಹೊರಗಿರುವವರಿಗೆ ಸಂದೇಶ ಕೊಟ್ಟಿದ್ದಾರೆ, ತಮ್ಮ ವಿರೋಧಿ ರಾಜಕೀಯ ಪಕ್ಷಗಳಿಗೆ, ರಾಜಕೀಯ ನಾಯಕರಿಗೆ ಸಂದೇಶ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಸ್ ಟ್ರೈಂಗ್ ಟು ಬಿಲ್ಡ್ ಹೀಸ್ ಇಮೇಜ್ ಡಿಫ್ರೆಂಟ್ಲಿ. ಹಾಗೆ ನೋಡಿದರೆ ಡಿ ಕೆ ಶಿವಕುಮಾರ್ ಅವರ ಇಮೇಜ್ ಏನಿದೆ, ಆ ಇಮೇಜ್ ಇದ್ದ ರೀತಿಯೇ ಬೇರೆ. ಅವರೀಗ ಆ ಇಮೇಜನ್ನು ಬದಲಿಸುವುದಕ್ಕೆ ಈಸ್ ಟ್ರೈಂಗ್ ಹಿಸ್ ಬೆಸ್ಟ್. ಅದು ಯಾವತ್ತೂ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು ಅವತ್ತಿಂದ ಆ ಇಮೇಜ್ ಬದಲಾವಣೆಯ ಯತ್ನವನ್ನು ಅವ್ರು ಮಾಡ್ತಾನೆ ಇದ್ದಾರೆ. ಮೊದಲನೇದಾಗಿ ತಮ್ಮ ರಾಜಕೀಯ ವಿರೋಧವನ್ನು ಮರೆತು ಕೂಡ ಮಾಜಿ ಪ್ರಧಾನಿ ದೇವೇಗೌಡರ ಮನೆಗೆ ಭೇಟಿ ನೀಡಿದ್ದು. ಇಟ್ ವಾಸ್ ಅ ವೆರಿ ಗುಡ್ ಗೆಸ್ಚರ್. ಅವರ ಆಶೀರ್ವಾದ ಪಡೆದದ್ದು. ಅದಾದ ಮೇಲೆ ಯಡಿಯೂರಪ್ಪನವರು ನೋಡಿದ್ದು. ಅಂದರೆ ರಾಜಕೀಯ ವಿರೋಧ ಇದೆಯಲ್ಲ, ಅದು ವೈಯಕ್ತಿಕ ವಿರೋಧವಾಗಬೇಕಾಗಿಲ್ಲ, ನಾನು ರಾಜಕೀಯ ವಿರೋಧವನ್ನು ಪ್ರತ್ಯೇಕವಾಗಿಡ್ತೀನಿ ಅನ್ನುವ ಸಂದೇಶವನ್ನು ಕೊಟ್ಟಿದ್ದು. ಅದು ಡಿ ಕೆ ಶಿವಕುಮಾರ್ ಅವರ ಕ್ಯಾರೆಕ್ಟ್ರಿಗೆ ಹೊಂದುತ್ತಾ ಇಲ್ಲ. ಯಾಕಂದರೆ ಅವರು ಕೂಡ ಹಾಗೇನೆ, ಅವರು ದ್ವೇಷವನ್ನು ಅಷ್ಟು ಸುಲಭವಾಗಿ ಮರೆಯುವ ನಾಯಕರಲ್ಲ. ಅದರ ಸಂದೇಶವನ್ನು ಕೊಟ್ಟರು ಅವರು. ಹಾಗಿದ್ದರೆ ಡಿ ಕೆ ಶಿವಕುಮಾರ್ ಬದಲಾದ್ರ? ಇಟ್ ಈಸ್ ಡಿಫಿಕಲ್ಟ್ ಟು ಸೇ. ಇದು ಆದ ಮೇಲೆ ಸ್ವಕ್ಷೇತ್ರದ್ದು ಅವರು ಹಾರೋಹಳ್ಳಿಗೆ ಹೋದರು, ಅಲ್ಲಿ ರೋಡ್ ಶೋ ಮಾಡಿದ್ರು, ಅವರ ಜೊತೆಗೆ ಅವರ ಸಹೋದರ ಇದ್ದರು. ಸೊ ಈ ಕ್ಷೇತ್ರವನ್ನು ಸಹೋದರರು ನೋಡ್ಕೊಳ್ಳೋ ಬಗ್ಗೆ ಮಾತನಾಡಿದ್ರು, ಒಬ್ಬ ಅಧಿಕಾರಿಯನ್ನು ನೇಮಿಸ್ತೀನಿ ಅಂತ ಅಂದರು, ಭಾಷಣಗಳನ್ನ ಮಾಡಿದ್ರು, ಎಲ್ಲ ಮಾಡಿದ್ರು. ಸೊ ಇದು ಒಂಥರ ಸೆಲ್ಫ್ ಸೆಂಟ್ರಿಕ್ ಆದಂತಹ ಇದಾಗಿತ್ತು. ಅಂದರೆ ಇಡೀ ಈ ಘಟನೆಯ ಕೇಂದ್ರ ಬಿಂದು ಆಗಿದ್ದವರು ಡಿ ಕೆ ಶಿವಕುಮಾರ್ ಅವರೇ. ಸೊ ಅವರು ತಮ್ಮ ಸೆಂಟ್ರಿಕ್ ಆದಂತಹದ್ದು, ಅದರ ಜೊತೆಗೆ ಅವ್ರು ಕೊಟ್ಟ ಸಂದೇಶಗಳೇನು ಅಂತ ನಾನು ನಿನ್ನೆ ಕೂಡ ಮೆಗಾ ಫೋಕಸ್ನಲ್ಲಿ ಮಾತನಾಡ್ತಾ ಮೊನ್ನೆ ಶನಿವಾರ ಅಬ್ಸರ್ವ್ ಮಾಡಿದ್ದು. ಯೂಶ್ವಲಿ ಸಿದ್ದರಾಮಯ್ಯನವರು ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರಿ ಜಾಹೀರಾತಿದ್ದರೂ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರ ಫೋಟೋನೂ ಇರ್ತಾಯಿತ್ತು. ನೀವು ಗಮನಿಸಿ ತೆಗೆದು ನೋಡಿ, ಸಿದ್ದರಾಮಯ್ಯನವರ ಫೋಟೋ ಮಾತ್ರ ಅಲ್ಲ, ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಫೋಟೋನೂ ಇರ್ತಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಮೇಲೆ ನಾನು ಅವರಂತಲ್ಲ ಅನ್ನುವ ಸಂದೇಶವನ್ನು ಕೊಟ್ಟಿದ್ದು ಕೂಡ ಕುತೂಹಲಕರವಾದ್ದು, ರೋಚಕವಾದ್ದು. ಸೊ ದೇವರಾಜ ಅರಸು ಅವರ ಇದಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರ ಕೊಟ್ಟಂಥ ಜಾಹೀರಾತಿನಲ್ಲಿ ಕೇವಲ ಡಿ ಕೆ ಶಿವಕುಮಾರ್ ಅವರ ಫೋಟೋ ಇತ್ತು, ಉಪಮುಖ್ಯಮಂತ್ರಿಗಳ ಫೋಟೋ ಇರಲೇ ಇಲ್ಲ. ಅದರ ಜೊತೆಗೆ ಈ ರೀತಿಯ ಈ ಮೂಗಳು ವರ್ತನೆಗಳಿರ್ತವಲ್ಲ, ಇಟ್ ವಿಲ್ ಗಿವ್ ಎ ಡಿಫ್ರೆಂಟ್ ಮೆಸೇಜ್ ಅಂಥ ಮೆಸೇಜನ್ನು ಅವರು ಕೊಟ್ಟರು ಅಂತ. ಅಂದರೆ ಸಿದ್ದರಾಮಯ್ಯನವರು
ಏನಿದ್ರು ಅವರು ಉಪಮುಖ್ಯಮಂತ್ರಿಗಳನ್ನು ಹೇಗೆ ನೋಡಿದರೋ ನಾನು ನೋಡುವ ರೀತಿಗೂ ವ್ಯತ್ಯಾಸ ಇದೆ ಅನ್ನುವ ಸಂದೇಶವನ್ನು ಅವರು ಕೊಟ್ಟರು. ಅದ್ರ ಜೊತೆಗೆ ನಾನು ಸಾಮಾನ್ಯರ ನಡುವಿನ ಮುಖ್ಯಮಂತ್ರಿ ಅಂತ ತೋರಿಸುವ ಯತ್ನವನ್ನು ಕೂಡ ಅವರು ಮಾಡಿದರು. ಅದು ಮೆಟ್ರೋದಲ್ಲಿ ಕನಕಪುರಕ್ಕೆ ಹೋಗೋಕ್ಕಿಂತ ಮೊದಲು ಮೆಟ್ರೋದಲ್ಲಿ ಸಂಚಾರ ಮಾಡಿದ್ದು, ಮೆಟ್ರೋದಲ್ಲಿ ಸಿಕ್ಕಂಥ ಯಾವುದೋ ಹೋಗಿ ಚಾಕ್ಲೇಟ್ ಕೊಟ್ಟಿದ್ದು. ಸೊ ಹೀಗೆ ನಾನು ಸಾಮಾನ್ಯರಲ್ಲಿ ಒಬ್ಬನು ಅನ್ನುವ ಸಂದೇಶವನ್ನು ಸಿಸ್ಟಮೆಟಿಕ್ಕಾಗಿ ಅವರು ಮಾಡಿದರು. ಸೊ ಅದ್ರ ಜೊತೆಗೆ ಅವರು ಬಹಳ ದೈವಭಕ್ತರು ಅಂತ. ಅವರು ಅವರ ಎಲ್ಲ ಕಾರ್ಯಕ್ರಮದ ಜೊತೆಗೆ ಈ ಟೆಂಪಲ್ ರನ್ ಕೂಡ ಅದ್ರ ಭಾಗ ಆಗಿರುತ್ತೆ. ಅವ್ರು ಯಾವ ಪ್ರದೇಶಕ್ಕೆ ಹೋಗ್ತಾರೋ ಅಲ್ಲಿರುವ ದೇವಸ್ಥಾನಗಳಿಗೆ ಒಂದು ವಿಸಿಟ್ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಅವರು ನರೇಂದ್ರ ಮೋದಿಯವ್ರಿಗೆ ಹತ್ತಿರ ಅಂತ ನನಗನ್ಸುತ್ತೆ. ನರೇಂದ್ರ ಮೋದಿಯವರು ಹಾಗೆಯೇ, ಅವ್ರು ಎಲ್ಲೇ ಹೋಗಲಿ ಅವರು ಅಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾರೆ. ಅವ್ರು ಸುಮ್ಮನೆ ದೇವಸ್ಥಾನಕ್ಕೆ ಹೋಗಲ್ಲ ಮೋದಿಯವರು, ಅವರು ತಮ್ಮ ಕಾಸ್ಟ್ಯೂಮ್ ಕೂಡ ಬದಲಿಸ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಆ ರೀತಿ ಕಾಸ್ಟ್ಯೂಮ್ ಬದಲಿಸಿದ್ದು ನಾನು ನೋಡಿಲ್ಲ. ದೇವಸ್ಥಾನಕ್ಕೆ ಹೋದಾಗ ಅಂಗಿ ಬಿಚ್ಚಿರೋದು ಅದೆಲ್ಲ ಇರುತ್ತೆ, ಆದರೆ ಆ ದೇವರಿಗೆ ಬೇಕಾದಂಥ ಕಾಸ್ಟ್ಯೂಮ್ ಬದಲಿಸೋದಲ್ಲಿ ನಮ್ಮ ಪ್ರಧಾನಿಗಳು ಭಾಳ ಇದ್ದವರು. ಶೈವ ದೇವಸ್ಥಾನಕ್ಕೆ ಬಂದರೆ ವಿಭೂತಿ ಹಚ್ಕೊಳ್ಳೋದು, ಅದರಂತೆ ನೀವು ವೈಷ್ಣವ ದೇವಸ್ಥಾನಕ್ಕೆ ಬಂದರೆ ಹಣೆ ಮೇಲೆ 3 ನಾಮ ಹಾಕ್ಕೊಳ್ಳೋದು. ಸೊ ದಕ್ಷಿಣಕ್ಕೆ ಬಂದುಬಿಟ್ರೆ ಅಡ್ಡಪಂಜೆ ದ್ರಾವಿಡ ಸಂಸ್ಕೃತಿ ಆಗಿ ತೋರಿಸೋದು. ಆಲ್ ದೀಸ್ ಥಿಂಗ್ಸ್ ಪ್ರೈಮ್ ಮಿನಿಸ್ಟರ್ ವಿಲ್ ಡೂ. ಬಟ್ ಡಿ ಕೆ ಶಿವಕುಮಾರ್ ಅಷ್ಟು ಮಾಡಲ್ಲ. ಅವರು ದೇವಸ್ಥಾನಕ್ಕಿದ್ದಲ್ಲಿ ಹೋಗ್ತಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಯಾವಾಗಲೂ ದೇವರಿಗೆ ಏನು ಹರಕೆ ಹೇಳ್ಕೊಂಡಿದ್ದಾರೆ ಹರಕೆ ತೀರಿಸ್ಕೊತಾರೆ, ಅದನ್ನೆಲ್ಲ ಮಾಡ್ತಾರೆ. ಅದರಿಂದ ದೇವಸ್ಥಾನಗಳಿಗೆ ಭೇಟಿ ಕೊಡೋದು ಅವರ ಇಡೀ ವ್ಯಕ್ತಿತ್ವದ ಒಂದು ಭಾಗ ಅಂತ. ಒಂದು ದಿನದ ಕಾರ್ಯಕ್ರಮದಲ್ಲಿ ಅವರು ಎಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೋ ಗೊತ್ತಿಲ್ಲ, ಅದು ಅವರ ವೈಯಕ್ತಿಕವಾದ್ದು. ಆದರೆ ಎಲ್ಲ ದೇವಸ್ಥಾನಗಳಿಗೂ ಅವರು ಭೇಟಿ ಕೊಡ್ತಾರೆ ಅಂತ. ಸೊ ಇದು ಅವರ ಜೊತೆಗೆ ನಾನು ಹೇಳಿದೆ, ಅವರು ಎಲ್ಲರಿಗಿಂತ ಡಿಫ್ರೆಂಟ್ ಅಂತ. ಈಗ ಅವರ ಕಚೇರಿಯನ್ನು ಅವರು ಕುಮಾರ ಕೃಪಾ ಅತಿಥಿ ಗೃಹದಲ್ಲಿ ಮಾಡ್ತಾರೆ ಅಂತ. ಅದು ಕೂಡ ಪರಂಪರಾಗತ ಕಟ್ಟಡ ಏನಿದೆ ಅದರ ವಿನ್ಯಾಸವನ್ನು ಬದಲಿಸಲಾಗ್ತಾ ಇದೆ ಅಂತ ಒಂದು ಸುದ್ದಿ. ಅದು ಕೂಡ ದಟ್ ಡಿ ಕೆ ಶಿವಕುಮಾರ್ ಅವರ ಡಿಫ್ರೆಂಟ್ ಅಪ್ರೋಚನ್ನು ತೋರಿಸುತ್ತೆ. ಇನ್ನು ಖಾತೆಗಳ ಹಂಚಿಕೆ ಸಂಬಂಧಪಟ್ಟ ಹಾಗೆ ನಮ್ಗೆ ಗೊತ್ತು ಆಗಿರುವಂಥ ತೊಂದರೆ. ಈಗ ಇನ್ನೊಂದು ಖ್ಯಾತೆ ಇವತ್ತು ಎದ್ದಿದೆ. ರಾಮಲಿಂಗಾರೆಡ್ಡಿಯವರು ಒಂದು ಕಡೆ ಹೇಳಿದ್ರು, ಅದು ಸುರ್ಜೇವಾಲಾ ಮಾತಾಡಿದ್ರು, ಎಲ್ಲ ಮಾಡಿದ್ರು, ಬಗೆಹರಿಸಿದ್ರು ಒಂದು ಹಂತದಲ್ಲಿ. ಅದೇ ರೀತಿ ಮುನಿಯಪ್ಪನವರು ತರಲೆ ಎಬ್ಸ್ಕೊಂಡು ಯಾದ್ದು ಬಿದ್ದು ಓಡೋಗಿ ಏರ್ಪೋರ್ಟ್ನೊಳಗೆ ರಾಹುಲ್ ಗಾಂಧಿ ನೋಡ್ಕೊಂಡು ನಗರಗ್ತಾ ಬಂದರು. ಈಗ ಇನ್ನೊಂದು ಸಮಸ್ಯೆ ಪ್ರಾರಂಭ ಆದದ್ದು ಕೃಷ್ಣ ಬೈರೇಗೌಡರಿಂದ. ಕೃಷ್ಣ ಬೈರೇಗೌಡರು ಇವತ್ತು ದಟ್ ಸುರ್ಜೇವಾಲಾ ಅವರನ್ನು ಖಾಸಗಿ ಹೋಟ್ಲಿನಲ್ಲಿ ಭೇಟಿ ಮಾಡಿದರು. ಇದು ಕೂಡ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಯಾವ ಪರಿಣಾಮ ಬೀರುತ್ತೆ, ಅವ್ರು ಇದನ್ನು ಹ್ಯಾಂಗೆ ಹ್ಯಾಂಡಲ್ ಮಾಡ್ತಾರೆ, ಎಲ್ಲರಂಥವನಲ್ಲ ನಾನು ಅಂತ ತೋರಿಸ್ತಾರೆ ಅನ್ನೋದು ನನ್ನ ಕುತೂಹಲ. ಏನು ಅಂದರೆ ಅವರು ಈ ಬೆಂಗಳೂರು ಅಭಿವೃದ್ಧಿ ಇಲಾಖೆ ಏನಿದೆ, ಆ ಇಲಾಖೆಯಲ್ಲಿ BMRDA ಮತ್ತು BDAಯನ್ನು ಹೊರತುಪಡಿಸಿ ಉಳಿದದ್ದನ್ನು ಕೊಡಲಾಗಿದೆಯಂತೆ. ಅದಕ್ಕೆ ಕೃಷ್ಣ ಬೈರೇಗೌಡರಿಗೆ ಬೇಸರ ಆಗಿದೆ. ಅವರು ಇವತ್ತು ದಟ್ ಸುರ್ಜೇವಾಲಾ ಅವರಿಗೆ ವಿಚಾರವನ್ನು ಪ್ರಸ್ತಾಪಿಸಿ, ನೋಡಿ ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕಾದರೂ ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಟ್ಕೊಳ್ರಪ್ಪ, ನೀವು ಹಿಂಗೆಲ್ಲ ಡಿವೈಡ್ ಮಾಡಿ ಕೊಟ್ಬಿಟ್ಟು ನೀವು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ತಾರೆ ಅನ್ನೋದು ಕುತೂಹಲಕರ. ಯಾಕೆಂದರೆ ದೀಸ್ ಆರ್ ಚಾಲೆಂಜಸ್ ಅಂತ. ಡಿ ಕೆ ಶಿವಕುಮಾರ್ ಅವರ ಮುಂದೆ ಹಲವು ರೀತಿಯ ಸವಾಲುಗಳಿವೆ. ಒಬ್ಬ ರಾಜಕಾರಣಿ ಇದ್ದಾನಲ್ಲ, ಅವರ ಸಕ್ಸಸ್ಸು ಮತ್ತು ಫೇಲ್ಯೂರ್ ಗೊತ್ತಾಗೋದು ಎಲ್ಲಿ ಅಂದರೆ ಅವರು ಚಾಲೆಂಜಸ್ಸನ್ನು ಹೇಗೆ ಎದುರಿಸ್ತಾರೆ ಅಂತ, ಮತ್ತು ಜನರ ಜೊತೆ ಹೇಗೆ ಕನೆಕ್ಟ್ ಆಗ್ತಾರೆ. ಯೂಸ್ವಲಿ ಒಂದು ಸಚಿವ ಸಂಪುಟ ಅನ್ನೋದಿರುತ್ತಲ್ಲ, ಅದರಲ್ಲಿ ಮುಖ್ಯಮಂತ್ರಿ ಅಂದರೆ ಫಸ್ಟ್ ಎಮಂಗ್ ದ ಈಕ್ವಲ್ಸ್ ಅಂತ ಹೇಳಲಾಗುತ್ತೆ. ಸಚಿವ ಸಂಪುಟದಲ್ಲಿ ಇರುವವರೆಲ್ಲರ ಈಕ್ವಲ್ಲೇ, ಅವರಲ್ಲಿ ಮೊದಲನೆಯವರು ಮುಖ್ಯಮಂತ್ರಿ ಅಂತ. ಈ ಫಸ್ಟ್ ಎಮಂಗ್ ದ ಈಕ್ವಲ್ಸ್ ಅನ್ನೋದೇನಿದೆ, ಇದನ್ನು ಡಿ ಕೆ ಶಿವಕುಮಾರ್ ಫಾಲೋ ಮಾಡ್ತಾರೆ. ಒಂದಂತೂ ನಿಜ, ಅವರು ಇಡೀ ಅಡ್ಮಿನಿಸ್ಟ್ರೇಷನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಆಫೀಸರ್ಗಳನ್ನು ಬದಲು ಮಾಡ್ತಾ ಇದ್ದಾರೆ. ಸೊ ಈಗ CIDಗೆ ಸನ್ಮಾನ್ಯ ಮೊಹಂತಿಯವರನ್ನು ಪ್ರಣಬ್ ಮೊಹಂತಿಯವರನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಇವತ್ತು. ಅವರಿನ್ನು SIT ಹೆಡ್ ಆಗಿದ್ದರು. SIT ಕತೆ ಏನಾಗುತ್ತೆ ಗೊತ್ತಿಲ್ಲ ನನಗೆ. ಸೊ ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಾಗ ಏನು SIT ರಚನೆ ಆಗಿತ್ತು, ಅದು ಒಂದು ಹಂತಕ್ಕೆ ಬಂದಿತ್ತು. ಈಗ ಅವರು CID ಮುಖ್ಯಸ್ಥರನ್ನಾಗಿ ಅವ್ರನ್ನ ವರ್ಗಾವಣೆ ಮಾಡಿರೋದರಿಂದ ಇದರ ಕತೆ ಏನೋ ಗೊತ್ತಿಲ್ಲ. ಅಂದರೆ ಡಿ ಕೆ ಶಿವಕುಮಾರ್ ಒಂದು ಗುಣ ಇದೆ, ಅವ್ರಿಗೆ ಏನು ಬೇಕೋ ಅವರು ಅದನ್ನು ಮಾಡುವವರೇ.
ಅವರು ಹಿಂದೆ ನೋಡಲ್ಲ. ಬೇರೆಯವರಿಗೆ ಅವರು ತಲೆಬಾಗುವ ವ್ಯಕ್ತಿತ್ವನೇ ಅಲ್ಲ ಅವರದ್ದು. ಇಂತಹ ನಡವಳಿಕೆಗಳಿದೆಯಲ್ಲ ಕೆಲವೊಮ್ಮೆ ಸಮಸ್ಯೆಗಳನ್ನು ಸೃಷ್ಟಿಸುತ್ತೆ ಅಂತ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ ಇದೇ ಏನು ಒಂದು ವಾರ ಕಳೆಯುವುದಕ್ಕಿಂತ ಮೊದಲೇ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾಯಿವೆ. ಇದನ್ನು ಅವ್ರು ಹ್ಯಾಂಗ್ ಹ್ಯಾಂಡ್ಲ್ ಮಾಡ್ತಾರೆ? ಅವರೇನಾದರೂ ಕಾಂಪ್ರಮೈಸ್ ಮಾಡ್ಕೋತಾರ? ಎಲ್ಲರಂಥವನಲ್ಲ ನಾನು ಅಂತ ಹೇಳಿದ್ರೆ ತಮ್ಮದೇ ದಾರಿಯಲ್ಲಿ ಹೋಗ್ತಾರಾ, ಅಥವಾ ಹೊಂದಾಣಿಕೆಯ ರಾಜಕಾರಣದತ್ತ ಹೆಜ್ಜೆ ಹಾಕ್ತಾರ? ಯಾಕೆಂದರೆ ಅವರ ಸಂಪುಟದಲ್ಲಿರುವ ಬಹಳಷ್ಟು ಜನ ಏನಿದ್ದಾರೆ, ಬಹಳಷ್ಟು ಜನ ಹಿರಿಯರಾಗಿದ್ದಾರೆ. ಸೊ ಅವ್ರ ಹತ್ರ ಟಕ್ಕರ್ ಕೊಡ್ತಾರಾ ಅಥವಾ ಹೊಂದಾಣಿಕೆ ಮಾಡ್ಕೋತಾರ? ಇದೇ ರೀತಿ ಟಕ್ಕರ್ ಕೊಡ್ತಾ ಹೋದರೆ ವಾಟ್ ವಿಲ್ ಹ್ಯಾಪನ್? ಅದ್ರ ಜೊತೆಗೆ ಫಸ್ಟ್ ಎಮಂಗ್ ದ ಈಕ್ವಲ್ ಅನ್ನೋದಕ್ಕಿಂತ ನಾನೇ ಫಸ್ಟು, ಉಳಿದವರೆಲ್ಲ ಅವರವ್ರು ಈಕ್ವಲ್ಲು ಅಂತ ಸ್ಥಿತಿಗೆ ಹೋದರೆ ಇಟ್ ವಿಲ್ ಬಿ ಡಿಫಿಕಲ್ಟ್ ಅಂತ ಅವ್ರು ಹ್ಯಾಂಡ್ಲ್. ಯಾಕಂದರೆ ಇದುವರೆ ರಾಜಕೀಯ ಬದುಕಿನಲ್ಲಿ ಅವ್ರ ರೀತಿ ನಿರ್ವಹಣೆ ಮಾಡುವಂಥ ಚಾಲೆಂಜ್ ಅವ್ರ ಮುಂದಿರಲಿಲ್ಲ. ಪಕ್ಷವನ್ನು ಸಂಘಟಿಸೋ ಚಾಲೆಂಜ್ ಇತ್ತು, ಮಂತ್ರಿಗಳಾದ ಚಾಲೆಂಜಸ್ ಇತ್ತು, ಆದರೆ ಮುಖ್ಯಮಂತ್ರಿ ಆಗಿರುವ ಚಾಲೆಂಜಸ್ ಬೇರೆ. ಈ ಚಾಲೆಂಜಸ್ಸನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಗೆ ಹ್ಯಾಂಡ್ಲ್ ಮಾಡ್ತಾರೆ, ಇದು ಕುತೂಹಲಕರವಾದ್ದು, ಎಲ್ಲರೂ ನೋಡಬೇಕಾದ್ದು. ಸಮಸ್ಯೆ ಬೆಟ್ಟದಷ್ಟಿದೆ. ಕೇವಲ ಅಧಿಕಾರಿಗಳ ವರ್ಗಾವಣೆಯಿಂದ ಮಾತ್ರ ಎಲ್ಲ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ನಿರೀಕ್ಷೆಗಳಿವೆ. ಯಾವುದೇ ಒಬ್ಬ ರಾಜಕಾರಣಿ ಜನರ ನಿರೀಕ್ಷೆಯನ್ನು ಈಡೇರಿಸ್ತಿದ್ದರೆ ಜನ ತಮಗೆ ಬೇಕಾದ್ದನ್ನು ಮಾಡ್ತಾರೆ. ಸೊ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಬಹಳ ಜನ ಹೇಳೋದೇನು ಅಂದರೆ, ಅವರು ಸ್ವಲ್ಪ ಅಹಂಕಾರವನ್ನು ಬಿಟ್ಟರೆ ಒಳ್ಳೆಯದು ಅನ್ನೋರಿದ್ದಾರೆ. ಹಾಗಿದ್ದರೆ ಅವರು ಯಶಸ್ವಿ ಮುಖ್ಯಮಂತ್ರಿ ಆಗಬಹುದು ಅಂತ. ಅದು ಅವರಿಗೆ ಬಿಟ್ಟಿದ್ದು. ಇದು ಇವತ್ತಿನ ಮೆಗಾ ಫೋಕಸ್ನ 2ನೇ ಸುದ್ದಿ. 3ನೇ ಸುದ್ದಿಯನ್ನು ಹೇಳ್ತೀನಿ, ನೋಡ್ತಾ ಇರಿ.